ಅವರು ಆರೋಪ ಮಾಡ್ತಿದ್ದಾರೆ ಅದು ಏನು ವನ್ಯಜೀವಿಗಳ ಇದು ಮಾಡಲಿಕ್ಕೆ ಬಂದಿದ್ರು ಅಂತ. ಸೊ ಈ ರೀತಿ ಇದು ಎಷ್ಟು ಸರಿ ಅನ್ನೋದು ಸರ್ ಎನ್ಕೌಂಟರ್ ಮಾಡುವ. ನಾನು ಅರಣ್ಯ ಇಲಾಖೆಯವರಿಗೆ ಒಂದು ಅರಣ್ಯ ಸಚಿವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ವನ್ಯಜೀವಿ ಸಂರಕ್ಷಣಾ ಪ್ರದೇಶಕ್ಕೆ ಸಾರ್ವಜನಿಕರು ಹೋದರೆ ಶೂಟ್ ಮಾಡ್ತಾರೆ. ನಾವು ಬೆಳೆದಿರೋ ತೋಟಕ್ಕೆ ಚಿರತೆ, ಹುಲಿ, ಆನೆ ಬಂದರೆ ನಾವು ಶೂಟ್ ಮಾಡ್ಬೋದಾ? ಸಿಂಪಲ್ ಕ್ವಶನ್. ಈಗ ಅವ್ರು ಇದಕ್ಕೆ ಹೋದರೆ ಅವ್ರು ಶಿಕಾರಿಗೆ ಹೋಗಿದ್ರಂತ ಏನೇ ಕತೆ ಏನಾದ್ರು ಹುಟ್ಟಿರಲಿ, ಆಮೇಲೆ ಕತೆ ಹುಡ್ತಾರೆ. ಅಮಾಯಕರು 3 ಜನನ್ನ ಹೊಡೆದು ಸಾಯಿಸ್ತಾರಂತೆ. ಬೇಕಾದ್ರೆ ಅರೆಸ್ಟ್ ಮಾಡಲಿ, ಕೇಸ್ ಹಾಕಲಿ, ತಪ್ಪಾಗಿದ್ದರೆ ಇದು ಮಾಡಲಿ, ಹೊಡೆದು ಎನ್ಕೌಂಟ್ರ್ ಮಾಡಿ ಸಾಯಿಸ್ತಾರಂದರೆ ಎಲ್ಲಿ ತನಕ ಬರುತ್ತೆ? ಅದೇ ನಮ್ಮ ಜಾಗಕ್ಕೆ, ನಮ್ಮ ಜಮೀನಿಗೆ ಬಂದವನ್ನ ನಾವು ಹೊಡೆದು ಉಳಿಸ್ಬೋದು ಆಗಲ್ಲೇ ಕಾಡು ಪ್ರಾಣಿನ. ಹಾಗಾದರೆ ಮನುಷ್ಯರಿಗಿಂತ ಹೆಚ್ಚಿಗೆ ಬೆಲೆ ಕಾಡು ಪ್ರಾಣಿಗೆ ಆಯ್ತಾ ಈ ರಾಜ್ಯದಲ್ಲಿ? ಇದನ್ನು ನಾವು ಯೋಚನೆ ಮಾಡಬೇಕು ರೈತರು. ಮುಂದೊಂದು ದಿನ ಇದು ಯಾರೋ ಅಲ್ಲಿ ಇವತ್ತು ಚಾಮರಾಜನಗರದಲ್ಲಾಗಿದೆ, ಮುಂದೆ NR ಪುರದಲ್ಲಿ ಆಗ್ಬೋದು, ಶೃಂಗೇರಿಯಲ್ಲಿ ಆಗ್ಬೋದು, ಕೊಪ್ಪದಲ್ಲಿ ಎಲ್ಲೂ ಆಗ್ಬೋದು. ಇದೊಂದು ಮೂಲಭೂತ ಪ್ರಶ್ನೆ. ಈಗ ಅವರು ಜಾಗಕ್ಕೆ ಇದು ಮಾಡಬೇಕು. ಇನ್ನೊಂದು ಹೇಳ್ತೀನಿ ನಾನು, ಅವರ ಪ್ರಾಣಿಗಳನ್ನ ಅವ್ರ ಜಾಗದಲ್ಲಿ ಸಂರಕ್ಷಣೆ ಮಾಡ್ತಾರೆ. ನಾವು ಕಾಡಿಗೆ ಕಾಲಿಡೋದು ಅವ್ರ ಕಾಡೊಳಗೆ ಅವರು ಸಂರಕ್ಷಣೆ ಮಾಡ್ತಾರೆ. ರೈತರ ತೋಟಕ್ಕೆ ಬರ್ತಿತ್ತು ನಮ್ಗೆ ಅವ್ರು ನೋಡ್ಕೊಳ್ಳಿಕ್ಕೆ ಸಾಧ್ಯನಾ? ಇದು ಮೂಲಭೂತ. ಇವತ್ತೇನು ಎಲ್ಲ ಕಡೆ, ಮೊನ್ನೆ ನೀವು ಜೈಪುರದಲ್ಲಿ ನೀವು ನೋಡಿದ್ರಿ, ಕಾಡ್ಕೋಣ ತಿವಿದು ಒಬ್ಬ ಸತ್ತೋದ. 30-40 ಕಾಡ್ಕೋಣ ಇದ್ದಾವೆ ಸುತ್ತಮುತ್ತ. ಡ್ರೋನಲ್ಲಿ ಬೆರೆಸ್ತೀವಿ ಅಂತಾರೆ. ಬೆರೆಸ್ಲಿ ಅವರು. ಆದರೆ ಅಮಾಯಕರು ಯಾಕೆ ಹಿಂಗೆ ಬಲಿಯಾಗ್ತಾ ಹೋಗಬೇಕು? ಇದು ದ್ವಂದ್ವ ನೀತಿ ಅಲ್ಲ. ಇದಕ್ಕೆ ಒಂದು ಮುಂದಿನ ದಿನಗಳಲ್ಲಿ ಇದೇ ಥರ ನಡೀತಾ ಹೋದರೆ ರೈತರು ಸುಮ್ಮನೆ ಬರೋಲ್ಲ. ನಾವು ರೈತ ಒಕ್ಕೂಟದವರು ಈ ವಿಷಯದಲ್ಲಿ ರೈತರ ಪರವಾಗಿ ನಿಲ್ಲಬೇಕಾಗುತ್ತೆ.